ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ವಿವಾದದ ಸ್ವರೂಪವನ್ನ ಪಡ್ಕೊಂಡಿರುವಂತದ್ದು. ಹಾಗೆ ರಾಜ್ಯ ಸರ್ಕಾರದ ವಿರುದ್ಧ ಇದೇ ವಿಚಾರವನ್ನ ಇಟ್ಕೊಂಡು ವಿರೋಧ ಪಕ್ಷಗಳು ಕೂಡ ಮುಗಿಬಿದ್ದಿದ್ದಾವೆ. ಈ ಸಂದರ್ಭದಲ್ಲಿ ಇಲ್ಲಿ ಏನೇನು ಅಕ್ರಮ ಆಗಿದೆ, ಯಾವ ರೀತಿಯಾಗಿ ಆಗಿದೆ, ಏನನ್ನೆಲ್ಲ ಪ್ಲಾನ್ ಮಾಡಲಾಗಿತ್ತು ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಮೂಡ್ತವೆ. ಕೋಟಿ ಕೋಟಿ ಲೂಟಿಗೆ ಮಾಡಿದಂತ ಪ್ಲಾನ್ ಏನು? ಹಾಗಾದ್ರೆ ನಿಗಮದ ಎಂಡಿ ಪದ್ಮನಾಭ ಪ್ಲಾನ್ ಏನಾಗಿತ್ತು? SIT ತನಿಖೆಯಲ್ಲಿ ಸ್ಫೋಟಕ ಮಾಹಿತಿಗಳು ಹೊರಗಡೆ ಬರ್ತಾ ಇದ್ದಾವೆ. ಲೂಟಿ ಮಾಡಲೆಂದೇ ನಕಲಿ ಹುದ್ದೆಯನ್ನ ಸೃಷ್ಟಿ ಮಾಡಲಾಗಿದೆ. ಕಿರಿಯ ಲೆಕ್ಕಾಧಿಕಾರಿ ಅಂತ ಪೋಸ್ಟ್ ಅನ್ನ ಸೃಷ್ಟಿ ಮಾಡಲಾಗಿರುವಂತದ್ದು. ಅದು ಶಿವಕುಮಾರ್ ಅನ್ನುವಂತವರ ಹೆಸರಲ್ಲಿ ಹುದ್ದೆಯನ್ನ ಸೃಷ್ಟಿ ಮಾಡಲಾಗಿದೆ. ಜೂನಿಯರ್ ಅಕೌಂಟೆಂಟ್ ಅಂತ ID ಕೂಡ ಕ್ರಿಯೇಟ್ ಮಾಡಲಾಗಿತ್ತು. ಹಣಕಾಸು ವ್ಯವಹಾರವನ್ನ ನೋಡಿಕೊಳ್ಳುವಂತ ಅಧಿಕಾರವನ್ನ ಕೂಡ ಕೊಡಲಾಗಿತ್ತು. ಈ ವಿಚಾರದಲ್ಲಿ ದುಡ್ಡನ್ನ ಒಡೆದು ಅದಾದ್ಮೇಲೆ ಯಾವ ರೀತಿ ಅಕ್ರಮವಾಗಿ ಟ್ರಾನ್ಸ್ಫರ್ ಮಾಡಬೇಕು, ಆ ದುಡ್ಡನ್ನ ಲಪ್ಟಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹುದ್ದೆಯನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ರು. ಶಿವಕುಮಾರ್ ಅವರ ಹೆಸರಿನಲ್ಲಿ ಜೂನಿಯರ್ ಅಂದ್ರೆ ಅಕೌಂಟೆಂಟ್ ಹೆಸರಲ್ಲಿ ಕ್ರಿಯೇಟ್ ಮಾಡಲಾಗಿದ್ದಂತಹ ಒಂದು ಪೋಸ್ಟ್, ಅದು ಹಣಕಾಸು ವ್ಯವಹಾರವನ್ನ ನೋಡಿಕೊಳ್ಳುವಂತ ನಿಟ್ಟಿನಲ್ಲಿ ಅಧಿಕಾರವನ್ನ ಕೊಡಲಾಗಿತ್ತು. MG ರೋಡ್ UBI ಬ್ಯಾಂಕ್ನಲ್ಲಿ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಲಾಗಿತ್ತು. ಈ ಅಕೌಂಟ್ಗೆ 187 ಕೋಟಿ ವರ್ಗಾವಣೆಗೆ ಫಸ್ಟ್ ಮನವಿಯನ್ನ ಮಾಡಿಕೊಳ್ತಾರೆ. ಶಿವಕುಮಾರ್ ಮನವಿ ಮೇರೆಗೆ ಹಣವನ್ನ ವರ್ಗಾವಣೆ ಮಾಡಿಕೊಳ್ಳಲಾಗುತ್ತೆ. ಈ 187 ಕೋಟಿ ಹಣದ ಪೈಕಿ 94.73 ಕೋಟಿಯಷ್ಟು ಹಣ ಅಕ್ರಮವಾಗಿ ವರ್ಗಾವಣೆ ಮಾಡಿಕೊಂಡು ದುಡ್ಡನ್ನ ಲಪಟಾಯಿಸಿರುವಂಥದ್ದು. ಸೊ ಇದು ಬೇರೆ ಬೇರೆ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡು ನಂತರ ಯಾಮಾರಿಸ್ಬಿಟ್ಟು ಈ MD ಆಗಿರುವಂಥ ಪದ್ಮನಾಭ ಸೇರಿದಂತೆ ದೊಡ್ಡ ದೊಡ್ಡವರೆಲ್ಲ ಕೈ ಹಾಕಿ ಪ್ಲಾನ್ನ ಪ್ರಕಾರ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ನೋಡ್ತಾ ಇದೀವಿ ಒಂದ್ ಕಡೆ SIT ಅಧಿಕಾರಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಅಲ್ಲಿ ನಡೆದಿರುವಂತಹ ಅಕ್ರಮದ ಬಗ್ಗೆ. ಇನ್ನು ಒಂದ್ ಕಡೆ ED ಅಧಿಕಾರಿಗಳು SIT ತನಿಖೆಯ ಸಂದರ್ಭದಲ್ಲಿ ಯಾವೆಲ್ಲ ಸ್ಫೋಟಕ ಮಾಹಿತಿಗಳು ಹೊರಗಡೆ ಬರ್ತಾ ಇದಾವೆ, ಈ ಅಕ್ರಮವಾಗಿ ಹಣವನ್ನು ಒಡೆಯುವಂತ ನಿಟ್ಟಿನಲ್ಲಿ ಇವರ ಪ್ಲಾನ್ ಹೇಗಿತ್ತು ಅನ್ನುವಂಥದ್ರ ಬಗ್ಗೆ. ಪೃಥ್ವಿ, ಏನು ಈ ಒಂದು ಹಣವನ್ನ ಲಪ್ಟಾಯಿಸೋದಕ್ಕೆ ಅಧಿಕಾರಿಗಳೇ ಒಂದು ದೊಡ್ಡ ಮಟ್ಟದ ಒಂದು ಸಂಚನ್ನ ರೂಪಿಸಿದ್ರು ಅಂತ ಹೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ. ಅದರಲ್ಲಿ ಪ್ರಮುಖವಾಗಿ MD ಪದ್ಮನಾಭ ಏನಿದ್ರೆ ಇವರು ಈ ಒಂದು ಹಣವನ್ನ ಲೂಟಿ ಮಾಡೋ ಸಲುವಾಗಿ ಏನು ಸಾಕಷ್ಟು ಒಂದು ಸಂಚನ್ನ ರೂಪಿಸಿ ಒಂದು ನಕಲಿ ಹುದ್ದೆಯನ್ನೇ ಸೃಷ್ಟಿ ಮಾಡಿದ್ರು ಅಂತೇಳಿ ಈಗ ಈ ಒಂದು ತನಿಖೆಯಿಂದ ಗೊತ್ತಾಗಿರೋದು. ಅದು ಜೂನಿಯರ್ ಅಕೌಂಟೆಂಟ್ ಅನ್ನೋ ಒಂದು ಹೆಸರಿನಲ್ಲಿ ಒಂದು ಹುದ್ದೆಯನ್ನ ಸೃಷ್ಟಿ ಮಾಡಿ ಆತನಿಗೆ ಒಂದು ಅಕೌಂಟ್ ಅನ್ನ ಮ್ಯಾನೇಜ್ ಮಾಡುವಂತ ಒಂದು ರೈಟ್ಸ್ ಅನ್ನು ಕೊಡ್ತಾರೆ. ನಂತರ ಈ ಒಂದು ನಿಗಮದ ಹಣವನ್ನ ವರ್ಗಾವಣೆ ಮಾಡೋ ಸಲುವಾಗಿ MG ರಸ್ತೆಯ ಯೂನಿಯನ್ ಬ್ಯಾಂಕ್ ನಲ್ಲಿ ಒಂದು ಅಕೌಂಟ್ ಅನ್ನ ತೆರೆದಿರ್ತಾರೆ. ಆ ಒಂದು ಅಕೌಂಟ್ಗೆ ಸುಮಾರು 187 ಕೋಟಿ ರೂಪಾಯಿ ಹಣವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು ಸೂಚನೆ ಕೊಡ್ತಾರೆ. ಆ ಸಲುವಾಗಿ ಸುಮಾರು 94 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗುತ್ತೆ. ನಂತರ ಈ ಒಂದು ಹಣವನ್ನು ಹೈದರಾಬಾದ್ನ ಮತ್ತೊಂದು ಬ್ಯಾಂಕ್ ಖಾತೆಗೆ ಹಂತ ಹಂತವಾಗಿ ಸುಮಾರು 2 ತಿಂಗಳ ಅವಧಿಯಲ್ಲಿ ಹಂತ ಹಂತವಾಗಿ ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿಕೊಂಡು ಅದನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿರುವಂತದ್ದು. ಈ ರೀತಿಯಾಗಿ ಏನು ಒಂದು ಹುದ್ದೆ ನಕಲಿಯಾಗಿ ಸೃಷ್ಟಿ ಮಾಡಿದ್ದಲ್ಲದೆ ಅವರಿಗೆ ಈ ಒಂದು ಅಕೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಅಧಿಕಾರವನ್ನು ಕೂಡ ಕೊಡ್ತಾರೆ. ನಂತರ ಈ ಒಂದು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಅವರು ಅಲ್ಲಿಂದ ಏನು ಸುಮಾರು 94 ಕೋಟಿ ರೂಪಾಯಿ ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿರೋದು ಕೂಡ ಗೊತ್ತಾಗುತ್ತೆ. ಈಗಾಗಲೇ SIT ಅಧಿಕಾರಿಗಳ ತನಿಖೆ ವೇಳೆ ಈ ಒಂದು ಏನು ಒಂದು ದೊಡ್ಡ ಸಂಚು ಕೂಡ ಬೆಳಕಿಗೆ ಬಂದಿದ್ದು, ಅದನ್ನ ಕೋರ್ಟ್ಗೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆರೋಪಿಗಳು ಯಾವ ರೀತಿ ಒಂದು ಸಂಚನ ರೂಪಿಸಿದ್ದಾರೆ, ಮತ್ತೆ ಪದ್ಮನಾಭ್ ಏನೆಲ್ಲ ಒಂದು ಇದರಲ್ಲಿ ಸಂಚನ ರೂಪಿಸಿ ಆ ಒಂದು ಹುದ್ದೆಯನ್ನು ಕ್ರಿಯೇಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೋರ್ಟ್ಗೂ ಕೂಡ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಈಗಾಗಲೇ ED ಅಧಿಕಾರಿಗಳು ಕೂಡ ಇದನ್ನು ತನಿಖೆ ಮಾಡಿದಾಗ ಪದ್ಮನಾಭ್ ಮತ್ತೆ ಪರಶುರಾಮ್ ಏನಿದ್ರೆ ಅವರನ್ನು ವಿಚಾರಣೆ ಮಾಡಿದಾಗ ಇದೇ ವಿಚಾರವನ್ನು ಕೂಡ ಈಗ ಅವರು ಏನು ED ಅಧಿಕಾರಿಗಳ ಮುಂದೆ ಕೂಡ ಒಂದು ಬಾಯ್ಬಿಟ್ಟಿದ್ದಾರೆ. ಈಗ ಸದ್ಯ ED ಮತ್ತೆ SIT ಅಧಿಕಾರಿಗಳು ಈ ಒಂದು ಹಗರಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.